ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಮಂಗಳೂರು ಬನ್ಸು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿವತ್ತು ಗೋಧಿ ಹಿಟ್ಟಿಂದು ಮತ್ತು ಮೈದಾ ಹಿಟ್ಟಿಂದು ಬನ್ಸು ಮಾಡಿ ತೋರಿಸ್ತಾ ಇದ್ದೀನಿ. ಎರಡೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ಬಂದುಬಿಟ್ಟು ಪಕ್ಕದ್ದು ಇದು ಮೈದಾ ಹಿಟ್ಟಿಂದ ಮಾಡಿರೋಂಥ ಬನ್ಸು. ಇದು ಗೋಧಿ ಹಿಟ್ಟಿಂದ ಮಾಡಿರೋ ಬನ್ಸ್. ಇದು ಬನ್ನಿ ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬರೋಣ. ಒಂದು ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ. ಎರಡು ಥರದ ಬನ್ಸ್ ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈ ಅರ್ಧ ಬಾಳೆಹಣ್ಣನ್ನ ಚೆನ್ನಾಗಿ ಕಿವುಚ್ಬಿಡ್ಬೇಕು, ಮೆತ್ತಗಾಗಬೇಕದು. ಅದೆಲ್ಲ ಮ್ಯಾಶ್ ಮಾಡಿಬಿಟ್ಟು ಈಗ ಅದರಲ್ಲಿ ಸ್ವಲ್ಪ ಸೋಡಾ ಮತ್ತು ಉಪ್ಪು, ಒಂದು ಅರ್ಧ ಗ್ಲಾಸು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನಿಷ್ಟು ಚೆನ್ನಾಗಿ ಮ್ಯಾಶ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದರಲ್ಲಿ ಈಗ ನಾನು ಮೈದಾ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಈಗ 2 ಕಪ್ಪು ಮೈದಾನ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೋತಾ ಇದ್ದೀನಿ. ಇದನ್ನು ಮೊದಲೇ ಹಾಕ್ಕೋಬೇಕಾಗಿತ್ತು, ಸ್ವಲ್ಪ ನಮ್ಮ ಮೊಮ್ಮಗಳು ಅಡ್ಡ ಬಂದ್ಲು ಅಂತಂದೇಳಿ ಅದನ್ನು ಮರ್ತುಬಿಟ್ಟಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಾನು. ಈಗ ಇದಕ್ಕೆ ಕಲಿಸ್ಬಿಟ್ಟು ಅದಕ್ಕೆ ಇನ್ನೂ 1 ಗ್ಲಾಸು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಟೋಟಲ್ ಈಗ ನಾನೀಗ 3 ಗ್ಲಾಸು ಹಾಕಿದ್ದೀನಿ ಮೈದಾ ಹಿಟ್ಟು. ಈಗ ಇನ್ನೊಂದು ಅರ್ಧ ಗ್ಲಾಸು, ಅದು ಬಾಳೆಹಣ್ಣು ಯಾವ ಥರ ನಮಗೆ ಇರುತ್ತೆ ನೋಡಿಕೊಂಡು ಅದನ್ನು ಅದೇ ಥರ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಅದಕ್ಕೆ ನನಗೆ ಟೋಟಲಾಗಿ 3 ಗ್ಲಾಸು ಮೈದಾ ಹಿಟ್ಟು ಅದಕ್ಕೆ ಹಿಡಿದಿದೆ. ಅದಕ್ಕೆ ಈಗ ಈ ಥರ ಕಲಸಿಟ್ಕೋಬೇಕು ನೋಡ್ರಿ. ಕಲಿಸಿ ತಟ್ಟೆನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಬಿಡ್ಬೇಕು. ಈ ಬಾಳೆಹಣ್ಣು ತೊಗೊಂಡು ಅದಕ್ಕೂ ಸೇಮ್ ಸೋಡಾ ಪುಡಿ ಮತ್ತು ಉಪ್ಪು, ಒಂದು ಅರ್ಧ ಗ್ಲಾಸು ಸಕ್ಕರೆ ಮತ್ತು ಒಂದು ಅರ್ಧ ಗ್ಲಾಸು ಮೊಸರು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಕಲಿಸಿ ಇದಕ್ಕೆ ಗೋಧಿ ಹಿಟ್ಟನ್ನು 3 ಗ್ಲಾಸ್ ಮಾತ್ರ ಹಿಡಿದಿದೆ ನೋಡ್ರಿ. ಇದು ಗೋಧಿ ಹಿಟ್ಟಲ್ಲ, ಅದಕ್ಕೋಸ್ಕರನೇ 3 ಗ್ಲಾಸ್ ಮಾತ್ರ ಇದಕ್ಕೆ ಹಿಡಿದಿದೆ. ಇದು ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಡಬೇಕು. ನಿಮ್ಗೆ ಏನಾನ ಅಕಸ್ಮಾತ್ ಭಾಳ ಗಟ್ಟಿ ಅನಿಸಿತ್ತು ಅಂದರೆ ಸ್ವಲ್ಪ ಬೇಕಾದ್ರೆ ಮೊಸರು ಹಾಕಿ ಕಲಿಸ್ಕೋಬೋದು. ಇದನ್ನಷ್ಟೇ ಎರಡೂ ರಾತ್ರಿ ನೆನೆ ಇಟ್ಬಿಡಬೇಕು. ಬೆಳಿಗ್ಗೆದ್ದು ಇದು ಮೈದಾ ಹಿಟ್ಟಿಂದು ನೋಡ್ರಿ. ಇದು ಮೈದಾ ಹಿಟ್ಟಿಂದು ಮಾಡಿ ಇಟ್ಟಿದ್ವಲ್ಲ, ಅದು ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಒಂದು ಸಲ ಕಿವುಚ್ಬಿಟ್ಟು ನಾವಿದನ್ನು ನಮಗೊಂದಿಷ್ಟು ಬನ್ಸಿಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಹಿಟ್ಟು ತೊಗೊಂಡು ಸ್ವಲ್ಪ ಮೇಲೆ ಇದು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು. ದಪ್ಪ ಬರಬೇಕು, ಆ ಥರ ಲಟ್ಟಿಸ್ಕೊಂಡು ಈಗ ಇದನ್ನು ಎಣ್ಣೆನೆಲ್ಲ ಹಾಕಿ ಕರಿತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದು ಮೈದಾ ಹಿಟ್ಟಿಂದ ಮಾಡಿರೋಂಥ ಬನ್ಸ್. ಇದು ಇನ್ನೂ ಒಂದು ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೈದಾ ಹಿಟ್ಟಿಂದ ನೋಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇದು ಮೈದಾ ಹಿಟ್ಟಿಂದ ಮಾಡಿರೋಂಥದ್ದು. ಇದು ಈಗ ಇದು ಗೋಧಿ ಹಿಟ್ಟಿಂದ ಮಾಡಿರೋದು. ಇದು ನೋಡಿರಿ, ಇದನ್ನು ಅಷ್ಟೇ ಹಿಟ್ಟು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಾಗಿದೆ ನೋಡಿರಿ. ಇದನ್ನು ಅಷ್ಟೇ ಅದೇ ಥರನೇ ತೊಗೊಂಡು ಲಟ್ಟಿಸಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು. ಇದನ್ನು ಅಷ್ಟೇ ದಪ್ಪನೇ ಲಟ್ಟಿಸ್ಬೇಕು. ಲಟ್ಟಿಸ್ಬಿಟ್ಟು ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಇದು ಗೋಧಿ ಹಿಟ್ಟಿಂದ ಮಾಡಿರೋಂಥ ಬನ್ಸು ತುಂಬ ಚೆನ್ನಾಗಿ ಬರುತ್ತೆ. ಇದೂ ಅಷ್ಟೇ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿ. ಇದನ್ನು ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಿಂದ ಸತಿಗೂ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಇದು ಮೈದಾ ಹಿಟ್ಟಿಂದು, ಇದು ಗೋಧಿ ಹಿಟ್ಟಿಂದು ಬನ್ಸು ಮಧ್ಯದಲ್ಲಿ ಕೂರ್ಮ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ ನೋಡಿರಿ. ಇದು ಮುರಿದ್ರೆ ಎಷ್ಟು ಸ್ಮೂತಾಗಿದೆ ಗೋಧಿ ಹಿಟ್ಟಿಂದು. ಇದು ಮೈದಾ ಹಿಟ್ಟಿಂದು. ಇದನ್ನು ಅಷ್ಟು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ.